ನಮಸ್ಕಾರ ಸ್ನೇಹಿತರೆ. ನೀವು ಎಂದಾದರೂ ಸಮುದ್ರದ ದಂಡೆಗೆ ಹೋದಾಗ ಮರಳಿನ ಮೇಲೆ ಅಡ್ಡಾಡುತ್ತಾ ತಕ್ಷಣವೇ ಮರಳಿನೊಳಗೆ ಅಡಗಿಬಿಡುವ ಆ ಪುಟ್ಟ ಜೀವಿಯನ್ನು ನೋಡಿದ್ದೀರಾ? ಹೌದು, ನಾನು ಮಾತನಾಡುತ್ತಿರುವುದು ನಮಗೆಲ್ಲರಿಗೂ ಪರಿಚಯ ಇರುವ ಏಡಿಗಳ ಬಗ್ಗೆ. ಅಡ್ಡಡ್ಡಾಗಿ ನಡೆಯುವ ವಿಚಿತ್ರವಾದ ಕಣ್ಣುಗಳನ್ನು ಹೊಂದಿರುವ ಈ ಜೀವಿಗಳನ್ನು ನೋಡಲು ಎಷ್ಟು ತಮಾಷೆಯಾಗಿರುತ್ತದೆಯೋ, ಇವುಗಳ ಹಿಂದಿರುವ ವಿಜ್ಞಾನ ಮತ್ತು ರಹಸ್ಯಗಳು ಅಷ್ಟೇ ರೋಚಕವಾಗಿವೆ. ಇಂದಿನ ವಿಡಿಯೋದಲ್ಲಿ ನಾವು ಏಡಿಗಳ ಪ್ರಪಂಚಕ್ಕೆ ಹೋಗೋಣ. ಕೊನೆವರೆಗೂ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಕಾಯ್ತಾ ಇದೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ. ಮೊದಲಿಗೆ ಏಡಿಗಳು ನೋಡೋಕ್ಕೆ ಯಾಕೆ ಹೀಗಿವೆ ಅಂತ ಯೋಚಿಸುತ್ತಿದ್ದೀರಾ? ಹೌದು, ಇವು ಆರ್ಥ್ರೋಪೋಡ ಗುಂಪಿಗೆ ಸೇರಿದ ಜೀವಿಗಳು. ಅಂದರೆ ಇವುಗಳಿಗೆ ಮೂಳೆಗಳು ಇರುವುದಿಲ್ಲ, ಬದಲಾಗಿ ದೇಹದ ಹೊರಗಡೆ ಒಂದು ಗಟ್ಟಿಯಾದ ಕವಚ ಇರುತ್ತದೆ. ಇದನ್ನು ಎಕ್ಸೋಸ್ಕೆಲಿಟನ್ ಎನ್ನಲಾಗುತ್ತದೆ. ಇದರ ನಡಿಗೆ ಆಶ್ಚರ್ಯಕರವಾಗಿದ್ದು, ಏಡಿಗಳು ಯಾವಾಗಲೂ ಸೈಡ್ ವೇ ಅಂದರೆ ಅಡ್ಡಲಾಗಿ ಯಾಕೆ ನಡೆಯುತ್ತೆ ಗೊತ್ತಾ? ಇವುಗಳ ಕಾಲಿನ ಕೀಲುಗಳು ಮುಂದಕ್ಕೆ ಮಡಚಲು ಬಗ್ಗುವುದಿಲ್ಲ. ಹಾಗಾಗಿ ಇವುಗಳಿಗೆ ಅಡ್ಡವಾಗಿ ನಡೆಯುವುದು ಸುಲಭ. ಇವುಗಳ ಮುಂದಿನ 2 ಕಾಲುಗಳು ಕತ್ತರಿಯಂತೆ ಇರುತ್ತವೆ. ಇವುಗಳನ್ನು ಆಹಾರ ಹಿಡಿಯಲು ಮತ್ತು ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಬಳಸುತ್ತವೆ. ಏಡಿಯ ಕಣ್ಣುಗಳು ಕಡ್ಡಿಯ ಮೇಲಿರುತ್ತವೆ. ಇವುಗಳನ್ನು ಅವು ಎಲ್ಲ ದಿಕ್ಕಿನಲ್ಲೂ ತಿರುಗಿಸಿ ನೋಡಬಲ್ಲವು. ಜಗತ್ತಿನಲ್ಲಿ ಸುಮಾರು 4500ಕ್ಕೂ ಹೆಚ್ಚು ಜಾತಿಯ ಏಡಿಗಳಿವೆ. ಇವುಗಳಲ್ಲಿ ಕೆಲವು ಅತ್ಯಂತ ವಿಚಿತ್ರವಾಗಿವೆ. ಬನ್ನಿ 3 ಮುಖ್ಯವಾದ ಏಡಿಗಳನ್ನು ನೋಡೋಣ. ಮೊದಲನೆಯದಾಗಿ ತೆಂಗಿನಕಾಯಿ ಏಡಿ. ಇವು ಜಗತ್ತಿನಲ್ಲೇ ಅತಿದೊಡ್ಡ ಭೂಚಕ ಏಡಿಗಳು. ಇವುಗಳ ಗಾತ್ರ ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ಒಂದು ನಾಯಿಯಷ್ಟೇ ಇರುತ್ತದೆ. ಈ ಏಡಿಗಳು ತಮ್ಮ ಬಲಿಷ್ಠ ಕಾಲುಗಳಿಂದ ತೆಂಗಿನಕಾಯಿಯನ್ನೇ ಒಡೆದು ತಿನ್ನುತ್ತವೆ. ಅದಕ್ಕೆ ಇದನ್ನು ಕೊಕೊನಟ್ ಕ್ರ್ಯಾಬ್ ಎನ್ನಲಾಗುತ್ತದೆ. ಎರಡನೆಯದು ಜಪಾನೀಸ್ ಸ್ಪೈಡರ್ ಕ್ರ್ಯಾಬ್. ಇವು ಸಮುದ್ರದ ಆಳದಲ್ಲಿ ಇರುತ್ತವೆ. ಇವುಗಳ ಕಾಲುಗಳು ಜೇಡರ ಹೂವಿನಂತೆ ಉದ್ದವಾಗಿ ಇರುತ್ತವೆ. ಒಂದು ತುದಿಯಿಂದ ಇನ್ನೊಂದು ತುದಿಗೆ ಅಳೆದರೆ ಸುಮಾರು 12 ಅಡಿಗಳಷ್ಟು ಉದ್ದವಿರುತ್ತವೆ. ಮೂರನೆಯದು ಹರ್ಮಿಟ್ ಕ್ರ್ಯಾಬ್. ಇವುಗಳಿಗೆ ಸ್ವಂತ ಗಟ್ಟಿ ಕವಚ ಇರುವುದಿಲ್ಲ. ಹಾಗಾಗಿ ಸಮುದ್ರದಲ್ಲಿ ಸತ್ತ ಇತರೆ ಶಂಕುಗಳ ಒಳಗೆ ತಮ್ಮ ದೇಹವನ್ನು ಬಚ್ಚಿಟ್ಟುಕೊಂಡು ಜೀವಿಸುತ್ತವೆ. ಇವು ಬೆಳೆದಂತೆಲ್ಲ ಹಳೆಯ ಶಂಕುವನ್ನು ಬಿಟ್ಟು ಹೊಸ ಶಂಕುವನ್ನು ಹುಡುಕಿಕೊಳ್ಳುತ್ತವೆ. ಗೆಳೆಯರೇ, ಏಡಿಗಳ ಜೀವನದಲ್ಲಿ ಅತ್ಯಂತ ಕಷ್ಟವಾದದ್ದು ಮತ್ತು ಆಶ್ಚರ್ಯಕರ ಸಮಯ ಎಂದರೆ ಅದು ಮೌಲ್ಟಿಂಗ್. ಮೌಲ್ಟಿಂಗ್ ಎಂದರೆ ಕವಚ ಕಳಚುವುದು. ಏಡಿಗಳು ಬೆಳೆಯುತ್ತಿದ್ದಂತೆ ಅವುಗಳ ಹೊರಗಿನ ಗಟ್ಟಿ ಕವಚ ದೊಡ್ಡದಾಗುವುದಿಲ್ಲ. ಆಗ ಅವು ತಮ್ಮ ಹಳೆಯ ಕವಚವನ್ನು ಕಳಚಿ ಹೊರಬರುತ್ತವೆ. ಆ ಸಮಯದಲ್ಲಿ ಅವುಗಳ ಹೊಸ ಚರ್ಮ ತುಂಬ ಮೃದುವಾಗಿರುತ್ತದೆ. ಹೊಸ ಕವಚ ಗಟ್ಟಿಯಾಗುವವರೆಗೂ ಇವು ಶತ್ರುಗಳಿಗೆ ಸುಲಭವಾಗಿ ಬಲಿಯಾಗಬಹುದು. ಹಾಗಾಗಿ ಆ ಸಮಯದಲ್ಲಿ ಅವು ಮರಳಿನೊಳಗೆ ಅಡಗಿ ಕುಳಿತಿರುತ್ತವೆ. ಇನ್ನೊಂದು ಆಶ್ಚರ್ಯ ಏನೆಂದರೆ, ಈ ಹೋರಾಟದಲ್ಲಿ ಏಡಿಗಳು ಕಾಲು ಮುರಿದು ಹೋದರೆ ಈ ಮೌಲ್ಟಿಂಗ್ ಸಮಯದಲ್ಲಿ ಅದಕ್ಕೆ ಹೊಸ ಕಾಲು ಬೆಳೆಯುತ್ತದೆ. ನಿಜಕ್ಕೂ ಇದು ಅದ್ಭುತವಲ್ಲವೇ? ಈಗ ಪ್ರಕೃತಿಯಲ್ಲಿ ಏಡಿಗಳ ಪಾತ್ರವೇನು ಎಂದು ನೋಡೋಣ. ಏಡಿಗಳು ಕೇವಲ ನೋಡಲು ಮಾತ್ರವಲ್ಲ, ನಮ್ಮ ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ತುಂಬ ಮುಖ್ಯ. ಇವುಗಳನ್ನು ಸಮುದ್ರದ ಕ್ಲೆನ್ಸರ್ ಎನ್ನಬಹುದು. ಸಮುದ್ರದ ತೀರದಲ್ಲಿ ಬಿದ್ದಿರುವ ಸತ್ತ ಮೀನುಗಳನ್ನು, ಕೊಳೆಯುತ್ತಿರುವ ಸಸ್ಯಗಳನ್ನು ತಿಂದು ಸಮುದ್ರವನ್ನು ಮತ್ತು ಪರಿಸರವನ್ನು ಸ್ವಚ್ಛಗೊಳಿಸುತ್ತದೆ. ಅಲ್ಲದೆ ಇವು ಮರಳಿನ ಬಿಲ್ಲುಗಳನ್ನು ತೋಡುವುದರಿಂದ ಮಣ್ಣಿಗೆ ಆಮ್ಲಜನಕವೂ ಸಿಗುತ್ತದೆ. ಇದು ಕರಾವಳಿಯ ಸಸ್ಯಗಳಿಗೆ ತುಂಬ ಒಳ್ಳೆಯದು. ಹಾಗಾಗಿ ಏಡಿಗಳಿಲ್ಲದಿದ್ದರೆ ಸಮುದ್ರದ ಪರಿಸರ ವ್ಯವಸ್ಥೆಯೇ ಹದಗೆಡಬಹುದು. ಇವೆಷ್ಟು ಏಡಿಗಳ ಬಗ್ಗೆ ನಿಮಗೆ ತಿಳಿಯಬೇಕಾದ ಕೆಲವು ರೋಚಕ ಸಂಗತಿಗಳು. ನೋಡಲು ಸಣ್ಣದಾಗಿದ್ದರೂ ಇವುಗಳ ಬದುಕು ಮತ್ತು ಪ್ರಕೃತಿಗೆ ಇವು ನೀಡುವ ಕೊಡುಗೆ ನಿಜಕ್ಕೂ ದೊಡ್ಡದು. ಮುಂದಿನ ಬಾರಿ ನೀವು ಬೀಚ್ಗೆ ಹೋದಾಗ ಈ ಪುಟ್ಟ ಜೀವಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿ, ಆದರೆ ಅವುಗಳಿಗೆ ತೊಂದರೆ ಕೊಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ.